ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಸ್ಟೂಡೆಂಟ್ಸ್, ಈಗಾಗಲೇ ನೀವು SSLCಯನ್ನು ಮುಗಿಸಿರಬಹುದು ಮತ್ತು ಡಿಪ್ಲೊಮಾ ಜಾಯಿನ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಿರಬಹುದು. ಈಗ ಡಿಪ್ಲೊಮಾ ಜಾಯಿನ್ ಆಗಬೇಕಂದ್ರೆ ಎಷ್ಟು ಫೀಸನ್ನು ಪೇ ಮಾಡಬೇಕು ಅನ್ನೋದ ಮಾಹಿತಿಯನ್ನು ನಾನು ಡಿಟೇಲ್ ಆಗಿ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಡಿಪ್ಲೊಮಾ ಎಲ್ಲ ರಿಲೇಟೆಡ್ ಅಪ್ಡೇಟ್ಸ್ಗಾಗಿ ಸ್ಕಾಲರ್ಶಿಪ್ ಆಗಿರಲಿ, ಎಕ್ಸಾಮ್ ಆಗಿರಲಿ, ಅಡ್ಮಿಷನ್ ಆಗಿರಲಿ, ಪಾಸಿಂಗ್ ಪ್ಯಾಕೇಜ್ ಆಗಿರಲಿ ಮತ್ತು ಜಾಬ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಲೆಟ್ ಸ್ಟಾರ್ಟ್ ದಿಸ್. ಈಗ ಈ ವಿಡಿಯೋದಲ್ಲಿ ಡಿಪ್ಲೊಮಾದಲ್ಲಿ ಫೀಸ್ ಎಷ್ಟಿದೆ, ಎಷ್ಟು ಫೀಸನ್ನು ತುಂಬಬೇಕು ಅನ್ನೋದನ್ನ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೀನಿ. ಕೊನೆ ತನಕ ಈ ವಿಡಿಯೋ ನೋಡಿದರೆ ಕಂಪ್ಲೀಟ್ ಡಿಟೇಲ್ ಮತ್ತು ಆಲ್ ಡೌಟ್ಸ್ ಕ್ಲಿಯರ್ ಆಗ್ತವೆ. ಲೆಟ್ ಸ್ಟಾರ್ಟ್ ದಿಸ್. ಈಗ ಅಪ್ಲಿಕೇಶನನ್ನು ತೊಗೊಳ್ಳಿಕ್ಕೆ ಫೀಸ್ ಇಲ್ಲೇ 100 ರೂಪೀಸನ್ನು ತೊಗೋತಾರೆ. ಸಾಮಾನ್ಯ ಜನರಲ್ ಕ್ಯಾಟಗರಿ ಆಗಿರಲಿ, 2A ಆಗಿರಲಿ, 2B ಆಗಿರಲಿ, 3A ಆಗಿರಲಿ, 3B ಆಗಿರಲಿ, ದಿಸ್ ಇಸ್ ಫಾರ್ 200. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 SC ST ಆ್ಯಂಡ್ ಕ್ಯಾಟಗರಿ 1ಗೆ 100 ರೂಪೀಸನ್ನು ಅಪ್ಲಿಕೇಶನ್ ಫೀಸ್ ತೊಗೊಳ್ತಾರೆ. ನಂತರ ಈಗ ಫೀಸ್ ಎಲ್ಲ ಎಷ್ಟಿದೆ, ಫೀಸ್ ಟೋಟಲ್ ಫೀಸ್ ಇಲ್ಲಿ ನಾವು ನೋಡಬಹುದು. ಗವರ್ಮೆಂಟ್ ಪಾಲಿಟೆಕ್ನಿಕ್ಗಳಾದರೆ ಟೋಟಲ್ ಫೀಸ್ ಇರೋದು 4580 ರೂಪೀಸ್ ಮತ್ತು ಏಡೆಡ್ ಪಾಲಿಟೆಕ್ನಿಕ್ ಆದರೆ 7530 ರೂಪೀಸ್ ಮತ್ತು ಪ್ರೈವೇಟ್ ಪಾಲಿಟೆಕ್ನಿಕ್ಗಳಾದರೆ 14,630 ರೂಪೀಸ್ ಇದು ಫೀಸ್ ಇರುತ್ತೆ. ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್. ಗೌರ್ಮೆಂಟ್ ಆದರೆ 4580 ರೂಪೀಸ್ ಮತ್ತು ಏಡೆಡ್ ಆದರೆ 7530 ರೂಪೀಸ್, ಪ್ರೈವೇಟ್ ಆದರೆ 14,630 ರೂಪೀಸ್ ಫೀಸ್ ಇರುತ್ತೆ. ಈಗ ಕೆಟಗರಿ ವೈಸು ಕೂಡ ಇದನ್ನು ಡಿವೈಡ್ ಮಾಡಿದ್ದಾರೆ. ಈಗ ನಾವು ಇಲ್ಲಿ ನೋಡಬಹುದು, ಸಾಮಾನ್ಯ ಕೆಟಗರಿ ಅಂದರೆ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಇದ್ದರೆ ಅವ್ರ ಇನ್ಕಮ್ 2.5 ಲ್ಯಾಕ್ ಮಟ್ಟ ಇನ್ಕಮ್ ಇತ್ತಂದರೆ ಅವರು ಎಷ್ಟು ಫೀಸ್ ತುಂಬಬೇಕಂದ್ರೆ ಗೌರ್ಮೆಂಟ್ ಪಾಲಿಟೆಕ್ನಿಕಲ್ಲಿ 4580 ರೂಪೀಸ್ ಮತ್ತು ಒಂದು ವೇಳೆ ಅವರು ಅನುದಾನಿತ ಪಾಲಿಟೆಕ್ನಿಕ್ ಅಂದರೆ ಏಡೆಡ್ ಪಾಲಿಟೆಕ್ನಿಕಲ್ಲಿ ಏಡೆಡ್ ಕೋರ್ಸಿಗೆ 7500 ಫೀಸ್ ಇದೆ. ಅದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ SC ST ಸ್ಟೂಡೆಂಟ್ಸ್ಗಳಿಗೆ 2.5 ಲ್ಯಾಕ್ ಮಟ್ಟ ಇನ್ಕಮ್ ಇತ್ತಂದರೆ 430 ರೂಪೀಸ್ ಫೀಸ್ ಇದೆ ಮತ್ತು ಏಡೆಡ್ದಲ್ಲಿ ಕೂಡ 430 ರೂಪೀಸ್ ಇದೆ. ಒಂದು ವೇಳೆ SC ST ಸ್ಟೂಡೆಂಟ್ಸದು 2.5 ಲ್ಯಾಕ್ಲಿಂದ 10 ಲ್ಯಾಕ್ ಮಟ್ಟ ಇನ್ಕಮ್ ಇತ್ತಂದರೆ 800 ಫೀಸ್ ಇದೆ. ಅದೇ ರೀತಿ ಕೆಟಗರಿ 1 ಅಂದರೆ ಯಾವ ವಿದ್ಯಾರ್ಥಿಗಳು ನದಾಫ್, ಇಂಜಾರ್, ದರ್ವೇಶ್, ಚಪ್ಪರ್ಬಂದ್, ಕಸಾಬ್, ಫೂಲ್ಮಾಲಿ ಇವರನ್ನೆಲ್ಲ ಹೊರತುಪಡಿಸಿ ಅಂದರೆ ಪ್ರವರ್ಗ 1 ಕೆಟಗರಿ 1ನಲ್ಲಿ ಇವರನ್ನೆಲ್ಲ ಹೊರತುಪಡಿಸಿ ಯಾರ್ಯಾರನ್ನು ನದಾಫ್, ಪಿಂಜಾರ್, ದರ್ವೇಶ್, ಚಪ್ಪರ್ಬಂದ್, ಕಸಾಬ್, ಫೂಲ್ಮಾಲಿ ಮುಸ್ಲಿಂ ಹೊರತುಪಡಿಸಿ ಇವ್ರದ್ದು ಪ್ರವರ್ಗ 1 ಕೆಟಗರಿ 1 2.5 ಲ್ಯಾಕ್ ಮಟ್ಟ ಇನ್ಕಮ್ ಇತ್ತಂದರೆ 960 ರೂಪಿ ಗೌರ್ಮೆಂಟ್ ಫೀಸ್ ಇರುತ್ತೆ, 3910 ರೂಪೀಸ್ ಏಡೆಡ್ ಕಾಲೇಜಿದು ಫೀಸ್ ಇರುತ್ತೆ. ಅದೇ ರೀತಿ ಕೆಟಗರಿ 2A, 3A, 3B ಅಲ್ಪಸಂಖ್ಯಾತ ಸಮುದಾಯಗಳನ್ನು ಹೊರತುಪಡಿಸಿ ಫೀಸ್ ಎಷ್ಟಿರುತ್ತಂದರೆ ಅಪ್ ಟು 1,960 ರೂಪೀಸ್ ಗೌರ್ಮೆಂಟ್ ಫೀಸ್, 3900 ರೂಪೀಸ್ ಏಡೆಡ್ ಫೀಸ್ ಇರುತ್ತೆ. ಈಗ 2B ವಿದ್ಯಾರ್ಥಿಗಳಿಗೆ 2B ಮುಸ್ಲಿಂ ಸಮುದಾಯ ಹಾಗೂ ಪ್ರವರ್ಗ 1 ಬರುವ ನದಾಫ್, ಪಿಂಜಾರ್, ದರ್ವೇಶ್, ಚಪ್ಪರ್ಬಂದ್, ಕಸಾಬ್, ಫೂಲ್ಮಾಲಿ ಮತ್ತು ಪ್ರವರ್ಗ 2A ಬೌದ್ಧ ಸಮುದಾಯ ಮತ್ತು ಪ್ರವರ್ಗ 3B ಕ್ರಿಶ್ಚಿಯನ್, ಜೈನ್, ಪಾರ್ಸಿ, ಸಿಖ್ ಸಮುದಾಯ ಇವ್ರಿಗೆಲ್ಲ ಏನಿದೆ ಅಂದರೆ ಇನ್ಕಮ್ ಲಿಮಿಟ್ ಏನೇ ಇರಲಿ 4500 ರೂಪೀಸ್ ಗೌರ್ಮೆಂಟ್ ಫೀಸ್ ಇರುತ್ತೆ, 7500 ರೂಪೀಸ್ ಏಡೆಡ್ ಕಾಲೇಜಿದು ಏಡೆಡ್ ಕೋರ್ಸ್ಗಳಿಗೆ ಅಷ್ಟು ಫೀಸ್ ಇರುತ್ತೆ. ಅದೇ ರೀತಿ SNQ ಕೋಟಾ ಅಂತೂ ಇರುತ್ತೆ. SNQ ಕೋಟಾದಲ್ಲಿ ಸೀಟ್ ತೊಗೊಂಡ ವಿದ್ಯಾರ್ಥಿಗಳಿಗೆ ಯಾವುದೇ ಕಾಲೇಜ್ ಆಗಿರಲಿ, ಏಡೆಡ್ ಆಗಿರಲಿ ಅಥವಾ ಪ್ರೈವೇಟ್ ಆಗಿರಲಿ 1 to 8 ಲ್ಯಾಕ್ ರೂಪೀಸ್ ಲಿಮಿಟ್ ಇದ್ದವ್ರಿಗೆ 1330 ರೂಪೀಸ್ ಫೀಸ್ ಇರುತ್ತೆ. ಐ ಹೋಪ್ ದಿಸ್ ಇಸ್ ಎ ಕ್ಲಿಯರ್. ಮತ್ತೆ ಏನಾರ ಡೌಟ್ ಇತ್ತಂದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ. ಮತ್ತು ಟ್ಯೂಷನ್ ಫೀಸ್ ಜೊತೆಗೆ ಇಲ್ಲಿ NSS ಫೀಸ್ ಬಗ್ಗೆನೂ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.